ನಮಸ್ಕಾರ. ಈ ದಿನ ವಿಶೇಷವಾಗಿ ಅಂದ್ರೆ ನಾಳೆ ಮೇ 16ರಂದು ಬರುತ್ತಿರುವಂತಹ ಶನಿ ಅಮಾವಾಸ್ಯೆ, ಹಾಗೇನೆ ವಟಸಾವಿತ್ರಿ ವ್ರತ, ಜೊತೆಗೆ ಭಾವುಕ ಅಮಾವಾಸ್ಯೆ, ದಶಕಗಳಿಗೊಮ್ಮೆ ಬಂದಿರುವಂತಹ ಈ 3 ಸಂಯೋಗಗಳ ಮಹಾದಿನವನ್ನ ನೀವು ವಿಶೇಷವಾಗಿ ಛಾಯಾದಾನದ ಮುಖಾಂತರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಕಳೆದು ಹೋಗುತ್ತದೆ, ಸಾಡೆ ಸಾತಿ ಕಳೆಯುತ್ತದೆ, ಹಾಗೇನೆ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗಿದ್ರು ಸಹ ಅದು ಸಹ ಕಳೆದು ಹೋಗುತ್ತೆ. ಹಾಗಿದ್ರೆ ಛಾಯಾದಾನ ಅಂದ್ರೆ ಏನು, ಹಾಗೇನೆ ಈ ವಿಶೇಷವಾದ ಭಾವುಕ ಅಮಾವಾಸ್ಯೆಯಂದು ನೀವು ಈ ಒಂದು ದಾನವನ್ನ ಮಾಡೋದ್ರಿಂದ ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತೀರಾ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀಡಲಾಗಿದೆ. ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. 2026ರ ಮೇ 16ರಂದು ವಿಶೇಷವಾದ 3 ಸಂಯೋಗಗಳ ಮಹಾಯೋಗದ ಅಮಾವಾಸ್ಯೆ ಅಂತಾನೆ ಕರೆಯಲಾಗ್ತಿದೆ. ಈ ಒಂದು ವಿಶೇಷವಾದ ಅಮಾವಾಸ್ಯೆ ಎಂದು ಶನಿ ಜಯಂತಿ, ವಟಸಾವಿತ್ರಿ ವ್ರತ, ಹಾಗೇನೆ ಈ ಒಂದು ದಿನವೇ ಭಾವುಕ ಅಮಾವಾಸ್ಯೆ. ಈ ಒಂದು ಅಮಾವಾಸ್ಯೆಯಲ್ಲಿ ನೀವು ವಿಶೇಷವಾಗಿ ಛಾಯಾದಾನವನ್ನ ಮಾಡಬೇಕು. ಈ ಛಾಯಾದಾನ ಅಂದ್ರೆ ಏನು ಅಂತ ಹೇಳೋದಾದ್ರೆ, ನಿಮ್ಮ ಮುಖವನ್ನ ಈ ಒಂದು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಲ್ಲಿ ನೋಡಿಕೊಂಡು ಅದನ್ನ ದೇವಾಲಯದಲ್ಲಿ ದಾನವನ್ನ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಪಾಪಕರ್ಮಗಳು ಕಳೆದು ಹೋಗುತ್ತೆ, ಪಾಪಕರ್ಮಗಳು ಕಳೆದು ಹೋಗಿ ನಿಮ್ಗೆ ಪುಣ್ಯ ಲಭಿಸುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ಈ ವಿಶೇಷವಾದ ಛಾಯಾದಾನವನ್ನ ಮಾಡ್ಬೇಕಾದ್ರೆ ನೀವು ಬೆಳಿಗ್ಗೆನೆ ಎದ್ದು ಶುಚಿಭೂತರಾಗಿ ಸ್ನಾನ ಮಾಡುವ ನೀರಿಗೆ ಎಳ್ಳನ್ನ ಬೆರೆಸಿ ಸ್ನಾನವನ್ನ ಮಾಡಬೇಕು. ನಂತರ ಸ್ನಾನವನ್ನ ಮಾಡಿದ ನಂತರ ಮನೆಯಲ್ಲಿ ದೇವರಿಗೆ ತುಪ್ಪದಿಂದ ದೀಪವನ್ನ ಹಚ್ಚಿ ನೀವು ಒಂದು ಬೌಲನ್ನ ತೆಗೆದುಕೊಳ್ಬೇಕು. ಒಂದು ಬಟ್ಲಿನಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಬೇಕು, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ. ಅದರಲ್ಲಿ ನಿಮ್ಮ ಮುಖವನ್ನ ನೋಡ್ಕೊಳ್ಬೇಕು. ನಿಮ್ಮ ಮುಖವನ್ನ ನೋಡ್ಕೊಂಡ ನಂತರ ಈ ಒಂದು ದೇವಾಲಯ, ನಿಮ್ಮ ಮನೆಯ ಬಳಿ ಇರುವಂತಹ ಶನಿ ಮಹಾತ್ಮನ ದೇವಾಲಯಕ್ಕೆ ತೆರಳಿ ಆ ಒಂದು ಎಣ್ಣೆಯನ್ನ ನೀವು ದಾನವಾಗಿ ನೀಡಬೇಕಾಗುತ್ತೆ. ಈಗ ಯಾರಾದ್ರೂ ಆ ಎಣ್ಣೆಯನ್ನ ದಾನವಾಗಿ ಪಡಿಲಿಲ್ಲ ಅಂತ ಹೇಳೋದಾದ್ರೆ, ನೀವು ಆ ಒಂದು ಎಣ್ಣೆಯನ್ನ ಅಲ್ಲಿ ಇರುವಂತಹ ಒಂದು ಅರಳಿ ಮರದ ಕೆಳಗಡೆ ನೀವು ಒಂದು ದೀಪವನ್ನ ಇಟ್ಟು ಆ ಒಂದು ದೀಪಕ್ಕೆ ಈ ಎಣ್ಣೆಯನ್ನ ಹಾಕಿ ದೀಪವನ್ನ ಬೆಳಗ್ಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದು ಹೋಗುತ್ತೆ. ಹಾಗೇನೆ ಈ ವಿಶೇಷವಾದಂತಹ ಶನಿ ಜಯಂತಿಯಂದು ನೀವು ಎಳ್ಳನ್ನ ದಾನವಾಗಿ ನೀಡಬಹುದು, ಅಥವಾ ಬಡವರಿಗೆ ಒಂದು ಹೊತ್ತಿನ ಊಟವನ್ನಾದ್ರೂ ನೀವು ದಾನ ಮಾಡಬಹುದು. ಹೀಗೆ ನೀವು ದಾನವನ್ನ ಮಾಡೋದ್ರಿಂದ ಶನಿ ಶಾಂತಿಗೊಳ್ತಾನೆ. ಹಾಗೇನೆ ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಎಲ್ಲವೂ ಸಹ ಕಳೆದು ಹೋಗುತ್ತೆ. ಇನ್ನು ಉದ್ಯೋಗದಲ್ಲಿ ನಿಮ್ಗೆ ಏನಾದ್ರೂ ನಷ್ಟಗಳಾಗ್ತಿದೆ, ಅಡೆತಡೆ ಇರ್ತದೆ, ಸಾಂಸಾರಿಕವಾಗಿ ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ತುಂಬಾ ಕಲಹಗಳಾಗ್ತಾ ಇದೆ ಗಂಡ ಹೆಂಡತಿ ನಡುವೆ ಅಂತ ಹೇಳುವವರು ಈ ಒಂದು ವಿಶೇಷವಾದಂತಹ ಅರಳಿ ಮರಕ್ಕೆ 7 ಬಾರಿ ಒಂದು ದಾರಕ್ಕೆ ಅರಿಶಿನ ಕುಂಕುಮವನ್ನ ಹಚ್ಚಿ ಅದನ್ನ ಪ್ರದಕ್ಷಿಣೆ ಹಾಕುತ್ತಾ ಆ ದಾರ 7 ಬಾರಿ ಪ್ರದಕ್ಷಿಣೆ ಹಾಕಿ 7 ಸಲ ಆ ಒಂದು ದಾರವನ್ನ ಆ ಒಂದು ಅರಳಿ ಮರಕ್ಕೆ ನೀವು ಸುತ್ತಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದವೂ ಸಹ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗುತ್ತೆ, ಹಾಗೇನೆ ನಿಮ್ಮ ಮನೆಯಲ್ಲಿ ಸಂಸಾರಿಕ ಕಲಹಗಳು ಕಡಿಮೆ ಆಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ಅಂತ ಹೇಳೋದಾದ್ರೆ, ನೀವು ಶನಿಯನ್ನ ಅಂದ್ರೆ ಶನಿಗೆ ವಿಶೇಷವಾಗಿ ಕಪ್ಪು ಛತ್ರಿ ಅಥವಾ ಯಾರಿಗಾದ್ರೂ ಸ್ಲಿಪ್ಪರ್ ಅಂದ್ರೆ ಚಪ್ಪಲಿಯನ್ನ ನೀವು ದಾನ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಅಥವಾ ವ್ಯಾಪಾರದಲ್ಲಿ ಆಗುತ್ತಿರುವ ನಷ್ಟಗಳನ್ನ ತಡಿಬಹುದು ಅಂತ ಹೇಳಲಾಗುತ್ತೆ. ಇಂತಹ ವಿಶೇಷ, ವಿಭಿನ್ನ, ಹಾಗೇನೆ ವಿಶಿಷ್ಟವಾದ ಮಹಾ ಸಂಯೋಗದ ದಿನದಂದು ವಿಶೇಷವಾದ ಈ ಛಾಯಾದಾನ ಹಾಗೇನೆ ವಟಸಾವಿತ್ರಿ ವ್ರತವನ್ನ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನ ಕಳೆದುಕೊಳ್ಳಿ. ಮತ್ತಷ್ಟು ಇಂತಹದೇ ವಿಶೇಷವಾದ ದೈವ ಮಾಹಿತಿಗೆ ನಮ್ಮ ಚಾನೆಲ್ಗೆ ಆಗಾಗ ಭೇಟಿ ನೀಡಿ. ಅಲ್ಲಿಯವರೆಗೂ ನಮಸ್ಕಾರ.